ನೋಡ್ರಿ ಸ್ನೇಹಿತರ ಅಫಿಷಿಯಲ್ ಆಗಿ ಬಿಟ್ಟಿದ್ದೇನಿದೆ ಅಲ್ಲ ನಿಮ್ದು ಕೀ ಆನ್ಸರ್ ಶೀಟ್ ಓಪನ್ ಆಗೈತ್ರಿ ನೋಡ್ರಿ 2024 ಲೆವೆಲ್ 1 ಅಂದ್ರೆ ಗ್ರೂಪ್ ಡಿ ಲೆವೆಲ್ 1 ಬರತ್ರಿ. ಸೊ ಅದಕ್ಕೆ ಅದು ಕೂಡ ಇಲ್ಲಿ ಓಪನ್ ಆಗಿರ್ತದೆ. ಇಲ್ಲಿ ನೋಡ್ಕೊ ಬಂದು ಯಾವ ರೀತಿ ಐತೆ ಅಂತ ಹೇಳ್ರಿ ನೋಡ್ಕೋರಿ. ಕ್ವೆಶ್ಚನ್ ಪೇಪರ್ ನೋಡ್ಕೋರಿ ನಿಮ್ದು ಕೀ ಆನ್ಸರ್ ನ ಇದೇ ರೀತಿ ಓಪನ್ ಆಗತ್ರಿ. ನಿಮ್ದು ಕೂಡ ಓಪನ್ ಆಗ್ಬೇಕಂದ್ರೆ ಹೇಳೋ ರೀತಿ ಸ್ಟೆಪ್ ಫಾಲೋ ಮಾಡ್ಕೋರಿ ಓಪನ್ ಆಗತ್ರಿ. ನೀವೇನಾದ್ರೂ RRB ಗ್ರೂಪ್ ಗೆ ಸಂಬಂಧಿಸಿದ 2026 ಸ್ಟಡಿ ಮಾಡ್ತಾ ಇದ್ರೆ ಈ ನೋಟ್ಸ್ ತುಂಬಾ ಬೇಕು. ಹೌದು ಸ್ನೇಹಿತರೆ, ಸಿಲೆಬಸ್ ಪ್ರಕಾರ ನೋಟ್ಸ್ ಇದಾವೆ. ಸಿಲೆಬಸ್ ಅಲ್ಲಿರೋ ಜಿಕೆ ಗೆ ಸಂಬಂಧಿಸಿದಂತೆ ಕಂಪ್ಲೀಟ್ ಸಿಲೆಬಸ್ ನೋಟ್ಸ್ ಜಿಕೆ ಗೆ ಸಂಬಂಧಿಸಿದ ಕಂಪ್ಲೀಟ್ ಸಿಲೆಬಸ್ ನೋಟ್ಸ್ ಪ್ಲಸ್ ನಿಮಗೆ 1000 ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ವಿತ್ ಆನ್ಸರ್ ರೀ. ಮತ್ತೆ ಅದೇ ರೀತಿ ನಿಮಗೆ ಸೈನ್ಸ್ ಗೆ ಸಂಬಂಧಿಸಿದಂತೆ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರದ ಡೀಟೇಲ್ಸ್ ನೋಟ್ಸ್ ಪ್ಲಸ್ ನಿಮಗೆ 1000 ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ವಿತ್ ಆನ್ಸರ್ ರೀ. ಎಕ್ಸಾಮ್ ಸಮೀಪ ಬಂದಾಗ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಓದ್ರಿ. ಮೊದಲಿಗೆ ಡೀಟೇಲ್ಸ್ ನೋಟ್ಸ್ ಓದ್ಕೋರಿ. ಇನ್ನ ಅದೇ ರೀತಿ ಮ್ಯಾಥಮೆಟಿಕ್ಸ್ ರೀಸನಿಂಗ್ ಗೆ ಸಂಬಂಧಿಸಿದ 70-80% ಸಿಲೆಬಸ್ ಕವರ್ ಆಗಿರೋ ಕೈ ಬರದ ನೋಟ್ಸ್ ಪ್ಲಸ್ ನಿಮಗೆ ಓಲ್ಡ್ ಕ್ವೆಶ್ಚನ್ ಪೇಪರ್ ಓಲ್ಡ್ ಕ್ವೆಶ್ಚನ್ ಪೇಪರ್ ಬಹಳ ಇಂಪಾರ್ಟೆಂಟ್ ರೀ. ಕ್ವಶನ್ ಯಾವ ರೀತಿ ಅಂತ ಬರ್ತಾವ ಅಂತ ನೋಡ್ಕೋಕ ಇಂಪಾರ್ಟೆಂಟ್ ಆಗಿ ಓಲ್ಡ್ ಕ್ವಶನ್ ಪೇಪರ್ ಕೂಡ ಇರ್ತಾವ್ರಿ. ಮತ್ತೆ ಎಕ್ಸಾಮ್ ಮುಗಿಯೋವರೆಗೆ ಕರೆಂಟ್ ಅಫೇರ್ಸ್ ರೀ. ಇವೆಲ್ಲ ಸೇರಿ ಮೊದಲಿಗೆ 999 ರೂಪಾಯಿ ಐತ್ರಿ. ನೇಮಕಾತಿ ಆದ ಕಾರಣ ಎಲ್ಲಾ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅನ್ನೋ ಕಾರಣಕ್ಕಾಗಿ ನಮ್ಮ ಚಾನಲ್ ವಿಡಿಯೋ ನೋಡಿದ ಸ್ಕ್ರೀನ್ ಶಾಟ್ ಕಳಿಸಿದ್ರೆ 300 ರೂಪಾಯಿ ಅಲ್ರಿ, ಕೇವಲ 200 ರೂಪಾಯಿಗಾಗಿ ನಿಮಗೆ ನೋಟ್ಸ್ ಅನ್ನ ನೀಡ್ತಾರೆ. 999 ಅಲ್ಲ, 300 ರೂಪಾಯಿ ಅಲ್ಲ, ಕೇವಲ 200 ರೂಪಾಯಿ ನಿಮಗೆ ನೋಟ್ಸ್ ಅನ್ನ ನೀಡಲಾಗ್ತದೆ. ಯಾರಿಗಾದ್ರೂ ನೋಟ್ಸ್ ಬೇಕಾಗಿತ್ತಂದ್ರೆ ಈ ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ಅನ್ನ ಪಡೆದುಕೊಳ್ಳಿ. ಯಾರು ಕೂಡ ಕಾಲನ್ನ ಮಾಡಕ್ ಹೋಗಬೇಡಿ, ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಹಾಕಿ ಸಂಪೂರ್ಣ ಮಾಹಿತಿನ ಶೇರ್ ಮಾಡಲಾಗುವುದು. ಸ್ನೇಹಿತರೆ, ನೋಟ್ಸ್ ಯಾವ ರೀತಿ ಅದ ಇಲ್ಲಿ ನೋಡ್ಕೋರಿ. ಸ್ನೇಹಿತರೆ, ಸೈನ್ಸ್ ಗೆ ಸಂಬಂಧಿಸಿದ ನೋಟ್ಸ್ ನೋಡ್ರಿ ಈ ರೀತಿ ಇರ್ತದ. ಕಂಪ್ಲೀಟ್ ಆಗಿ ನಿಮಗೆ ಸೈನ್ಸ್ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರ ಬೇರೆ ಬೇರೆನೇ ಇರ್ತಾವೆ. ನೋಡ್ಕೋಬಹುದು ನೋಟ್ಸ್ ಈ ರೀತಿ ಇರ್ತದೆ. ಸ್ಟ್ಯಾಟಿಕ್ ಜಿಕೆ ಸಂಬಂಧಿಸಿದ ನೋಟ್ಸ್ ನೋಡ್ರಿ ಈ ರೀತಿ ನೋಟ್ಸ್ ಇರ್ತದೆ. ಅತಿ ಹೆಚ್ಚು ಪ್ರಶ್ನೆಗಳು ಸ್ಟ್ಯಾಟಿಕ್ ಜಿಕೆ ಒಳಗೆ ಬರ್ತಾರೆ. ಸೆಂಟ್ರಲ್ ಗವರ್ನಮೆಂಟ್ ಜಾಬ್ಗೆ ಸ್ಟ್ಯಾಟಿಕ್ ಜಿಕೆ ಬಹಳ ಇಂಪಾರ್ಟೆಂಟ್ ರೀ. ಇಲ್ಲಿ ನೋಡ್ಕೊತಿರಬಹುದು ಪ್ರತಿಯೊಂದು ಕೂಡ ಇಲ್ಲಿ ನೋಟ್ಸ್ ಇರ್ತಾರೆ. ಯಾರಿಗಾದ್ರೂ ಈ ನೋಟ್ಸ್ ಬೇಕಾಯ್ತಂದ್ರೆ ಈ ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ಅನ್ನ ಪಡೆದುಕೊಳ್ಳಿ. ಕೇವಲ 200 ರೂಪಾಯಿದಲ್ಲಿ ನಿಮಗೆ ಈ ಎಲ್ಲ ನೋಟ್ಸ್ ಸಿಗ್ತಾವ್ರಿ. ನಮ್ಮ ಚಾನಲ್ ವೀಕ್ಷಕರಿಗೆ ಮಾತ್ರ. ಇಂಟ್ರೆಸ್ಟ್ ಇದ್ದವರು ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕ್ರಿ. ಸ್ನೇಹಿತರೆ, ನಮ್ಮ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಟೆಲಿಗ್ರಾಮ್ ಗ್ರೂಪ್ ದಾಗ ಲಿಂಕ್ ಹಾಕಿವ್ರಿ. ಇಲ್ಲಿ ನೋಡ್ರಿ RRB ಗ್ರೂಪ್ ಡಿ ಗೆ ಕೀ ಆನ್ಸರ್ ನೋಡ್ಕೊಳ್ಳೋದು ಲಿಂಕ್ ಈಗ ಆಲ್ರೆಡಿ 5 ಗಂಟೆ ಆಯ್ಕೆ ಹೋಗೈತ್ರಿ. ಇದ್ರ ಮೇಲೆ ಕ್ಲಿಕ್ ಮಾಡ್ರಿ, ಓಪನ್ ಆಗತ್ರಿ. ಸ್ವಲ್ಪ ಸರ್ವರ್ ಸ್ಲೋ ಐತ್ರಿ, ಯಾಕಂದ್ರೆ ಜಾಸ್ತಿ ಜನ ಅಪ್ಲಿಕೇಶನ್ ಹಾಕ್ಯಾರ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೋರಿ. ನಾ ಮೊದಲು ಹೇಳ್ತೇನ್ರಿ. ಲಿಂಕ್ ಬಂದು ನಮ್ಮ ನೋಡ್ರಿ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಐತ್ರಿ. ಹೋಗಿ ಅಲ್ಲಿ ಡೈರೆಕ್ಟ್ ಆಗಿ ಓಪನ್ ಮಾಡಿದ ಈ ರೀತಿ ಬರತ್ರಿ. ಅಲ್ಲಿ ಕ್ಲಿಕ್ ಮಾಡಿದ್ರಂದ್ರೆ ಡೈರೆಕ್ಟ್ ಆಗಿ ಹೋಗ್ತೀರಿ. ಓಕೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೋರಿ. ಸರ್ವರ್ ಸ್ವಲ್ಪ ಸ್ಲೋ ಐತ್ರಿ. ಸ್ವಲ್ಪ ಓಪನ್ ಆಯ್ತಪ್ಪ ಅಂದ್ರ ಪೂರ್ತಿ ಎಲ್ಲ ಓಪನ್ ಮಾಡಿರ್ತಾರೆ ನಿಮ್ಗ. ಯಾಕಂದ್ರೆ 1,80,00,000 ಜನ 8 ಲಕ್ಷ ಜನ ನೋಡಾಕತ್ತಾರ್ರಿ. ಸೊ ಅದಕ್ಕಾಗಿ ಸ್ವಲ್ಪ ಸರ್ವರ್ ಬಿಸಿ ಬರತ್ರಿ. ಇಲ್ಲಿ ನೋಡ್ಕೋರಿ, ಇಲ್ಲಿ ನಿಮ್ದು ರಿಜಿಸ್ಟ್ರೇಷನ್ ನಂಬರ್ನ ಹಾಕೋರಿ. ಇಲ್ಲಿ ಡೇಟ್ ಆಫ್ ಬರ್ತ್ ಅನ್ನ ಹಾಕೋರಿ. ಕೆಳಗಡೆ ಒಂದು ಕ್ಯಾಪ್ಚಾ ಐತ್ರಿ. ಅದು ಕ್ಯಾಪ್ಚಾ ನೋಡ್ರಿ ಶೋ ಆಗಕತ್ತಿಲ್ಲ. ಸರ್ವರ್ ಇತ್ತಂದ್ರೆ ಶೋ ಆಗತ್ರಿ. ಸ್ವಲ್ಪ ಸರ್ವರ್ ಇರ್ಲಿಕ್ಕಂದ್ರೆ ಈ ರೀತಿ ಆಗತ್ತ. ಫೋನ್ ಯಾಗಾದ್ರೂ ಓಪನ್ ಮಾಡ್ರಿ, ಇಲ್ಲ ಕಂಪ್ಯೂಟರ್ದಾಗ ಓಪನ್ ಮಾಡ್ರಿ, ಓಪನ್ ಆಗುತ್ತೆ. ಓಪನ್ ಆದಂದ್ರ ಈಗೇನಾದ್ರೂ ಸರ್ವರ್ ಸ್ವಲ್ಪ ಸ್ಲೋ ಐತ್ರಿ. ಓಪನ್ ಆಗ್ಲಿಲ್ಲಪ್ಪ ಅಂದ್ರ ರಾತ್ರಿ 10 ಗಂಟೆ ರೀ. ಇಲ್ಲಪ್ಪ 10ಕ್ಕೂ ಓಪನ್ ಆಗಿಲ್ಲ, 12 ಗಂಟೆಗೆ ನೋಡ್ರಿ 100% ಓಪನ್ ಆಗುತ್ತೆ. ನಾವು ಫಸ್ಟಿಗೆ ಬಿಟ್ಕೊಳ್ಳ ಓಪನ್ ಮಾಡಿದ್ರು ಓಪನ್ ಆಗೈತಿ. ನಾ ಆಲ್ರೆಡಿ ಕೂಡ ನಿಮ್ಗೆ ಪ್ರೂಫ್ ತೋರಿಸಿದ್ದಾರೆ. ಸೊ ಅದಕ್ಕಾಗಿ ಇದ್ರ ಮೇಲೆ ಕ್ಲಿಕ್ ಮಾಡಿದಂದ್ರ ಇಲ್ಲೆಲ್ಲ ಹಾಕಿ ಲಾಗಿನ್ ಮಾಡ್ಕೋರಿ. ಲಾಗಿನ್ ಮಾಡ್ಕೊಂಡ ತಕ್ಷಣ ರೀ ಓಕೆ ರೀ, ಇವಾಗ ಸರ್ವರ್ ಬತ್ರಿ. ಸರ್ವರ್ ಬಂದ ತಕ್ಷಣ ಇದನ್ನೆಲ್ಲ ಫಿಲ್ ಅಪ್ ಮಾಡ್ತೀವಿ ನೋಡ್ರಿ. ಈಗ ಫಿಲ್ ಅಪ್ ಮಾಡ್ಕೊಂಡು ಇಲ್ಲಿ ನೋಡಿ ಇದನ್ನೆಲ್ಲ ಕ್ಯಾಪ್ಷನ್ ಎಲ್ಲ ಎಂಟ್ರಿ ಮಾಡ್ಕೋರಿ. ಎಂಟ್ರಿ ಮಾಡಿದ ತಕ್ಷಣ ರೀ ಡೈರೆಕ್ಟ್ ಆಗಿ ಅದು ಎಲ್ಲಿ ಬರೀತಪ್ಪ ಅಂದ್ರೆ ಇಲ್ಲಿ ಬರುತ್ತೆ. ಇದನ್ನ ಓಪನ್ ಮಾಡಿದ ತಕ್ಷಣ ಕ್ಯಾಂಡಿಡೇಟ್ ಡೀಟೇಲ್ಸ್ ಮೇಲೆ ಬರುತ್ತೆ. ಅದನ್ನ ನೀವು ಏನ್ ಮಾಡ್ಬೇಕು, ಲಾಸ್ಟ್ ರೀ ಫೋನ್ಯಾಗ ಓಪನ್ ಮಾಡಿದ್ರಿ ಅಂದ್ರೆ ಆದಷ್ಟು ಡೆಸ್ಕ್ಟಾಪ್ ಮೋಡ್ ಅನ್ನ ಆನ್ ಮಾಡ್ಕೋರಿ. ಇಲ್ಲಿ ಮೇಲ್ಗಡೆ ಇರುತ್ತೆ ಡೆಸ್ಕ್ಟಾಪ್ ಮೋಡ್ ನ ಆನ್ ಮಾಡ್ಕೊಂಡ್ರೆ ಈ ರೀತಿ ಎಲ್ಲ ಕೂಡ ಕಾಣುತ್ತೆ. ಡೆಸ್ಕ್ಟಾಪ್ ಮೋಡ್ ಆನ್ ಮಾಡ್ಲಿಕ್ಕೆ ಅಂದ್ರೆ ಸರಿಯಾಗಿ ಕಾಣಂಗಿಲ್ರಿ. ಇದಂದ್ರೆ ತೋರ್ಸುದೇ ಇಲ್ರಿ ಅದ್ ಮೊದಲ. ಡೆಸ್ಕ್ಟಾಪ್ ಮೋಡ್ ಅನ್ನ ಏನೇ ಮಾಡ್ಕೊಂಡ್ರೆ ಅಂದ್ರೆ ಎನೇಬಲ್ ಆನ್ ಮಾಡ್ಕೊಂಡ್ಮೇಲೆ ನೋಡ್ಕೊರಿ. ಇಲ್ಲಿ ಬರ್ರಿ, ಇದು ಫಸ್ಟಿಗೆ ಇಲ್ಲಿ ಬಂದಿರ್ತತೆ. ಡೈರೆಕ್ಟ್ ಆಗಿ ಇಲ್ಲಿ ಬಂದ್ರಿ ಅಂದ್ರೆ ಇಲ್ಲಿ ಕೆಳಗಡೆ ಐತಿ ನೋಡ್ರಿ. ಇಲ್ಲಿ ಓಪನ್ ಮಾಡ್ಕೊಂಡು ಇದ್ರ ಮೇಲೆ ಕ್ಲಿಕ್ ಮಾಡಿ ಡೈರೆಕ್ಟ್ ಇಲ್ಲಿ ಬರ್ತ ನೋಡ್ರಿ. ಇಲ್ಲಿಗ ಕ್ಲಿಕ್ ಕೇರ್ ಅಂತ ಏನೈತಿಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ರಿ. ಇದನ್ನ ಫಸ್ಟಿಗೆ ಹಂಗ ವಿಡಿಯೋ ಮಾಡಿದ್ರಿ, ಸ್ವಲ್ಪ ವಾಯ್ಸ್ ಕ್ಲಿಯರ್ ಬಂದಿಲ್ರಿ. ಸಿಟಿಯಾಗ ಮಾಡಿದ್ದೆ ಅದು, ಅದಕ್ಕಾಗಿ ಮತ್ತೊಂದ್ ಸಾರಿ ವಿಡಿಯೋನ ಮಾಡಾಕತ್ತೇನ್ರಿ. ಅದಕ್ಕಾಗಿ ಅದ 2 ಸಾರಿ ತೋರ್ಸಾಕತ್ತೆ ಗ್ರೀನ್ದ. ಇಲ್ಲಿ ನೋಡ್ಕೊರಿ ಈ ರೀತಿ ಎಲ್ಲ ಡೀಟೇಲ್ಸ್ ಬರ್ತಾ. ಇಲ್ಲಿ ನೋಡ್ಕೊರಿ ನಿಮ್ ಡೌಟ್ ಇದ್ರ 2024 ಇದಾರಿ. ಯಾಕಂದ್ರೆ ನೇಮಕಾತಿ ಆಗಿದ್ದು 2024ದಾಗ 1 to 7 CPCP ಅಂದ್ರೆ ಇದು ಲೆವೆಲ್ 1 ಅಂತ ಕೂಡ ಇದನ್ನ ಕರೀತಾರೆ. ಸೊ ಅದಕ್ಕಾಗಿ ಇದು ಲೆವೆಲ್ 1. ಅದಕ್ಕಾಗಿ ಇದು RRB ಗ್ರೂಪ್ ಡಿ ರೀ. ನೋಡ್ಕೊರಿ ಕೆಳಗಡೆ ಸ್ಕ್ರೋಲ್ ಮಾಡಿದ್ರ ನಿಮ್ದೆಲ್ಲ ಕೂಡ ಸ್ಕೋರ್ ಎಷ್ಟು ಆಗೈತಿ ಎಲ್ಲ ಅಲ್ಲಿ ಕೀ ಆನ್ಸರ್ ನ ಚೆಕ್ ಮಾಡ್ಕೋದ್ರಿ. ಆಮೇಲೆ ಏನಿದೆ ಅಲ್ಲ ಸ್ನೇಹಿತರೆ, ನಿಮ್ದು ಅದನ್ನ ಸ್ಕೋರ್ ಎಷ್ಟಾಗೈತೆ ಅಂತ ಚೆಕ್ ಮಾಡ್ಕೋಬೇಕ್ರಿ. ಅದು ಸರ್ವರ್ ಬರ್ತಾ ಇಲ್ಲ, ಸರ್ವರ್ ಹೋಗಾಕತ್ತದ್ರಿ. ಅದ ಬಿಟ್ಟು ಬಂದ ತಕ್ಷಣ ನಿಮಗ ವಿಡಿಯೋ ಮಾಡಿ ಕೂಡ ತಿಳಿಸ್ತೇನ್ರಿ. ಐತಲ್ಲ ಅದೇ ರೀತಿ ನಿಮ್ದು ನೀವೇನಾದ್ರೂ ಆಲ್ರೆಡಿ ಕೀ ಆನ್ಸರ್ ನ ಚೆಕ್ ಮಾಡಿದ್ರೆ ನಿಮ್ದು ಎಷ್ಟು ಸ್ಕೋರ್ ಆಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸ್ರಿ. ಈಗ ಆಲ್ರೆಡಿ ಕಟ್ ಆಫ್ ವಿಡಿಯೋ ಮಾಡಿದ್ದೀವ್ರಿ, ಅದು ಎಕ್ಸ್ಪೆಕ್ಟೆಡ್. ಈಗ ಇನ್ನೊಂದ್ಸಾರಿ ಸ್ಕೋರ್ ಲಿಸ್ಟ್ ಅನ್ನ ಹಾಕಿದ್ರೆ ಅಂದ್ರೆ ಫಿಸಿಕಲ್ ಗೆ ಎಷ್ಟು ಕಟ್ ಆಫ್ ನಿಲ್ತದೆ ಇನ್ನೊಂದ್ಸಾರಿ ಮಾಡಿ ಕೂಡ ನಿಮ್ಗೆ ತಿಳಿಸ್ತೀವ್ರಿ. ನಿಮ್ದು ಯಾವ ಜೂನ್ ಹಾಕಿರಿ ಆ ಜೂನ್ದು ಹಾಕ್ರಿ ಸ್ವಲ್ಪ.
ಓಕೆ ರೀ, ಇದಕ್ಕೆ ಸಂಬಂಧಿಸಿದ ಏನೇ ಡೌಟ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ. ಸ್ವಲ್ಪ ಸರ್ವರ್ ಬಿಜಿ ಐತ್ರಿ, ಇವಾಗ ಓಪನ್ ಆಗ್ಲಿಕ್ಕಪ್ಪ ಅಂದ್ರೆ ರಾತ್ರಿ 10 ಗಂಟೆ ಮೇಲೆ ಓಪನ್ ಮಾಡ್ರಿ, ಆಗತ್ತಾ ಇಲ್ಲ ಅಂದ್ರೆ ನಾಳೆ ಮಾಡ್ರಿ, ನಾಡ್ದ ಮಾಡ್ರಿ. ಟೈಮ್ ಐತ್ರಿ, 5 ದಿವಸ ಟೈಮ್ ಕೊಟ್ರ ಆರಾಮ್ಸೆ ಮಾಡ್ಕೋರಿ. ಏನ್ ತೊಂದ್ರೆ ಮಾಡ್ಕೋಕ್ ಹೋಗ್ಬೇಡ್ರಿ. ಯಾಕಂದ್ರ ಒಮ್ಮೆ ಮಾನಸಿಕ ಆಗ್ಬಿಡ್ತಾರೆ, ನಂದು ಓಪನ್ ಆಗೋಲ್ತು ಅಂತ. ಯಾಕಷ್ಟ ಏನು ಬೇಜಾರ್ ಮಾಡ್ಕೋಕ್ ಹೋಗ್ಬೇಡ್ರಿ. ಯಾಕಂದ್ರ ಸರ್ವರ್ ಸ್ವಲ್ಪ ಸ್ಲೋ ಐತಿ. ಆದಷ್ಟು ನೆಟ್ವರ್ಕ್ ಇರೋ ಏರಿಯಾದಾಗಿದ್ರಂದ್ರ ಓಪನ್ ಆಗತ್ರಿ. ನಮ್ದು ಹಳ್ಳಿಯಾಗ ಇದೀವ್ರಿ, ಇಲ್ಲಿ ಹಳ್ಳಿಯಾಗ ಓಪನ್ ಆಗಿಲ್ಲ, ಇದು ಸಿಟಿಯಾಗ ಓಪನ್ ಮಾಡಿದ್ರಿ. ಈಗ ವಾಪಸ್ ನಾವ್ ಲಾಗಿನ್ ಮಾಡ್ಕೋಕ್ ಹೋದ್ರ ಲಾಗಿನ್ ಆಗಕತ್ತಿಲ್ರಿ. ಇತ್ತು ಅದಕ್ಕಾಗಿ ಸ್ವಲ್ಪ ನೋಡ್ಕೊಂಡ ಸ್ವಲ್ಪ ಸರ್ವರ್ ಇದ್ದಲ್ಲಿ ಮಾಡ್ಕೋರಿ. ನಿಮ್ದು ಯಾವ ಲ್ಯಾಂಗ್ವೇಜ್ ಹಾಕಿರ್ತ ಅದರ್ ಲ್ಯಾಂಗ್ವೇಜ್ ಬರ್ತಾರೆ. ಇದು ಹಿಂದಿ ಲ್ಯಾಂಗ್ವೇಜ್ ಏನೈತಲ್ಲ ಇದು ಬೇರೆ ಸ್ಟೇಟ್ ಐತ್ರಿ. ಸೊ ಅದಕ್ಕಾಗಿ ಇದು ಹಿಂದಿ ಲ್ಯಾಂಗ್ವೇಜ್ ದಾಗ ಐತ್ರಿ. ನಿಮ್ದು ಏನಾದ್ರು ಈಗ ಏನಿರುತ್ತಲ್ಲ ಅದು ನಿಮ್ ಕನ್ನಡ ಭಾಷೆ ಒಳಗ ಬರ್ತೈತ್ರಿ ಕ್ವಶನ್ ಪೇಪರ್. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಇದಕ್ಕೆ ಸಂಬಂಧಿಸಿ ಏನೇ ಡೌಟ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ ಸ್ನೇಹಿತರೆ. ಹಂಗೆ ರೀ, ಯಾರಾದ್ರೂ RRB ಗ್ರೂಪ್ ಡಿ ಗೆ ಸಂಬಂಧಿಸಿ 2026 ಸ್ಟಡಿ ಮಾಡ್ತಿದ್ರಂದ್ರ ನಮ್ ನೋಟ್ಸ್ ಅಂತೂ ಕೂಡ ಪ್ರೊವೈಡ್ ಮಾಡಿ. ಸಾಕಷ್ಟು ಅಭ್ಯರ್ಥಿಗಳು ಲಾಸ್ಟ್ ಟೈಮ್ 70, 80+ ಸ್ಕೋರ್ ಕೂಡ ಮಾಡ್ರಿ. ಯಾರಿಗಾದ್ರೂ ನೋಟ್ಸ್ ಬೇಕಂತಾರ ಆಲ್ರೆಡಿ ನಂಬರ್ ಕೊಟ್ಟಿನ್ರಿ, ಆ ನಂಬರ್ಗೆ ಸಂಪರ್ಕಿಸಿ.